ಪಾಕಿಸ್ತಾನದ ಪರಮಾಣು ವಿಚಾರ ಮತ್ತು ಪಾಕಿಸ್ತಾನದ ಮಿಲಿಟರಿಯಲ್ಲಿ ಆಗಿರುವಂಥ ಬೆಳವಣಿಗೆ. ಈಗ ನಮ್ಮ ದೇಶದಲ್ಲಿ ಪರಮಾಣು ಅಲ್ಟಿಮೇಟ್ ಯಾರು ಡಿಸಿಷನ್ ತೆಗೆದುಕೊಳ್ತಾರೆ? ಕೇಂದ್ರ ಸರ್ಕಾರ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಭಾರತ ಈಗಾಗಲೇ ಹೇಳಿಬಿಟ್ಟಿದೆ, ನಾವು ಶಾಂತಿಯ ಕಾರಣಗಳಿಗಾಗಿ ಮಾತ್ರ ಅದನ್ನು ನಾವು ಅಭಿವೃದ್ಧಿಪಡಿಸಿರೋದು ಅನ್ನುವಂಥ ವಿಚಾರ ಎಲ್ಲವೂ ಕೂಡ ಆಗಿದೆ. ಆದರೆ ಪಾಕಿಸ್ತಾನ ಎನ್ನುವಂತಹ ದೇಶದಲ್ಲಿ ಭಯೋತ್ಪಾದಕರು ಇದ್ದಾರೆ ಅನ್ನೋದು ಗೊತ್ತು, ಭಯೋತ್ಪಾದಕತೆ ಹುಡ್ತಾ ಇದೆ ಅನ್ನೋದೆಲ್ಲವೂ ಕೂಡ ಗೊತ್ತಿದೆ. ಇವೆಲ್ಲದರ ನಡುವೆ ಈ ಒಂದು ಸಿಸ್ಟಮ್ ಇದೆಯಲ್ಲ, ಪರಮಾಣು ವಿಚಾರಕ್ಕೆ ಆದಂಥ ಬೆಳವಣಿಗೆಯ ಸಿಸ್ಟಮ್ ಇದೆಯಲ್ಲ, ಅದೆಲ್ಲವನ್ನು ಕೂಡ ಅಸೀಂ ಮುನೀರ್ ತನ್ನ ನಿಯಂತ್ರಣಕ್ಕೆ, ತನ್ನ ಹದ್ದುಬಸ್ತಿಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಸ್ಥಾನಕ್ಕಾಗಿ ಒಬ್ಬ ರಾಜ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕುಳಿಸಿರೋ ಪ್ರಯತ್ನ ಆಗ್ತಾ ಇದೆ. ಹಾಗಾದರೆ ಹೆಂಗೆ ಸಾಧ್ಯ ಆಯ್ತಿದು? ಸೀನಿಯಾರಿಟಿಯನ್ನು ಕೂಡ, ಹಿರಿತನವನ್ನು ಕೂಡ ಕಡೆಗಣಿಸಿ ಇದೀಗ ಒಬ್ಬ ಜೂನಿಯರ್ ಅಧಿಕಾರಿಯನ್ನ ಅತ್ಯುನ್ನತವಾದಂಥ ಅಂದರೆ ಮುನೀರ್ನ ನೆಕ್ಸ್ಟ್ ಸ್ಥಾನಕ್ಕೆ ಕೊಡಿಸ್ಕೊಂಡು ಬರುವಂಥ ಪ್ರಯತ್ನಗಳಾಗಿದೆ. ಇದು ಮೊದಲಲ್ಲ, ಪಾಕಿಸ್ತಾನದ ಇತಿಹಾಸದಲ್ಲಿ ಅನೇಕ ಬಾರಿ ಆಗ್ಬಿಟ್ಟಿದೆ. ಹಾಗಾದರೆ ಯಾಕಿದು? ಏನಾಯಿತು ಬೆಳವಣಿಗೆ? ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಪರಮಾಣು ಪಡೆ ಮೇಲೆ ಮುನೀರ್ ತನ್ನ ಹಿಡಿತವನ್ನು ಸಾಧಿಸಿರುವಂಥ ಬೆಳವಣಿಗೆ ಇದು. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪರಮಾಪ್ತ ಸೈಯದ್ ಅಮೀರ್ ರಜಾಗೆ ಇದೀಗ ಬಂಪರ್ ಪ್ರಮೋಷನ್ ಸಿಕ್ಕಿದೆ. ಯಾವ ರೀತಿಯಾಗಿ ಈ ಪ್ರಮೋಷನ್ನು? ರಾಷ್ಟ್ರೀಯ ಕಾರ್ಯತಂತ್ರ ಪಡೆಯ ಕಮಾಂಡರ್ ಆಗಿ ಜನರಲ್ ಅಮೀರ್ ರಜಾ ಇದೀಗ ನೇಮಕ ಆಗಿದ್ದಾರೆ ಪಾಕಿಸ್ತಾನದಲ್ಲಿ. ನಾವು ಹೆಚ್ಚು ಕಡಿಮೆ ಒಂದು 15-20 ದಿನಗಳ ಹಿಂದೆ ನಮ್ಮ DNA ಒಂದು ಸುದ್ದಿ ನೋಡಿದ್ವಿ. ಏನದು? ಪಾಕಿಸ್ತಾನ ಸರ್ಕಾರ ತನ್ನ ಸಂವಿಧಾನಿಕ 27ನೇ ತಿದ್ದುಪಡಿ ಮಾಡಿ ಡಿಫೆನ್ಸ್ ಫೋರ್ಸಸ್ ಆಫ್ ಪಾಕಿಸ್ತಾನ್ ಆಕ್ಟ್ 2026 ಜಾರಿಗೆ ತಂದಿದೆ ಅಂತ ನಾವು DNA ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಏನಾಗಿತ್ತದು? ಅದನ್ನು ಒಂದ್ಸರಿ ಕ್ವಿಕ್ ಆಗಿ ನೋಡ್ಬಿಡೋಣ. 1998ರಲ್ಲಿ ಇವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು, 170 ಪರಮಾಣು ಸಿಡಿತಲೆಗಳನ್ನು ಕೂಡ ಹೊಂದಿದೆ ಅನ್ನೋದು ಅಂದಾಜಿದೆ. 2026ರಲ್ಲಿ ಏನಾಗಿಬಿಡ್ತು ಅಂತ ಹೇಳಿದ್ರೆ 27ನೇ ಸಾಂವಿಧಾನಿಕ ತಿದ್ದುಪಡಿ ಆಯಿತು ಪಾಕಿಸ್ತಾನದಲ್ಲಿ. ಒಂದು ಆ್ಯಕ್ಟ್ ತೆಗೆದುಕೊಂಡು ಬಂದರು, ಡಿಫೆನ್ಸ್ ಫೋರ್ಸಸ್ ಆಫ್ ಪಾಕಿಸ್ತಾನ್ ಆ್ಯಕ್ಟ್. ಏ ರೀತಿ ಆ್ಯಕ್ಟಲ್ಲಿ ಅಂತ ಹೇಳಿದ್ರೆ ಇಡೀ ಮಿಲಿಟರಿಯನ್ನು ಒಂದೇ ಹತೋಟಿಗೆ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಅದು ಭೂಸೇನೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು. ಅದಕ್ಕೆ ಪ್ರತ್ಯೇಕವಾದಂಥ ಮುಖ್ಯಸ್ಥರಿದ್ದರು. ಆ ಮುಖ್ಯಸ್ಥರನ್ನು ಸೈಡ್ ಲೈನ್ ಮಾಡಿ ಒಂದೇ ಹತೋಟಿಗೆ ತೆಗೆದುಕೊಂಡು ಬರುವಂಥ ಕಾಯ್ದೆಯನ್ನು ತೆಗೆದುಕೊಂಡು ಮಾಡಿತ್ತು. ಒಂದು. ಎರಡನೇದ್ದು, ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಪೆಟ್ಟನ್ನು ಕೊಡಲಾಯಿತು. ಈ ತಪ್ಪುಗಳನ್ನು ಯಾರೋ ಅಧಿಕಾರಿ ತಪ್ಪು ಮಾಡಿದರೆ ಅದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ, ಅದನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅಂತ. ಮಿಲಿಟರಿ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಜೀವಿತಾವಧಿ ಶಿಕ್ಷೆ ಇತ್ತು, ಅದರಿಂದಲೂ ಕೂಡ ರಕ್ಷಣೆ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಎಲ್ಲ ಬದಲಾವಣೆ ಮಾಡಿದ ನಂತರ ಮಹತ್ವದ ಬದಲಾವಣೆಯನ್ನು ಮಾಡಿದರು. ಎಲ್ಲ ಸೇನಾ ಮುಖ್ಯಸ್ಥರ ಬದಲಿಗೆ ಅಸೀಂ ಮುನೀರ್ನನ್ನ ದೇಶದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ಗೆ ನೇಮಕ ಮಾಡೋ ಪ್ರಯತ್ನ ಆಯಿತು. ಯಾವಾಗ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ಗೆ ಮುನೀರ್ ನೇಮಕ ಆದರೂ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಈ ಭೂಸೇನೆ, ವಾಯುಪಡೆ, ನೌಕಾಪಡೆ ಎಲ್ಲವನ್ನ ತೆಗೆದು ಒಂದೇ ಸೂರಿನಡಿ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಅದಕ್ಕಾಗಿ ಒಂದು ಹೆಸರನ್ನು ಇಟ್ಟರು, ನ್ಯಾಷನಲ್ ಕಮಾಂಡ್ ಅಥಾರಿಟಿಗೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಒಂದು ಹೊಸ ನಿಯಂತ್ರಣ ಮಂಡಳಿಯನ್ನು ತೆಗೆದುಕೊಂಡು ಬಂದರು. ಆ ನಿಯಂತ್ರಣ ಮಂಡಳಿಗೆ ಯಾರನ್ನು ನೇಮಕ ಮಾಡಬೇಕು, ಯಾರನ್ನು ವಜಾ ಮಾಡಬೇಕು, ಎಲ್ಲವನ್ನೂ ಕೂಡ ಮುನೀರ್ನ ಕೈಗೆ ಅಧಿಕಾರವನ್ನು ಕೊಡೋ ಪ್ರಯತ್ನ ಆಯಿತು. ಅದೇ ಕಮಾಂಡರ್ ಆಫ್ ನ್ಯಾಷನಲ್ ಸ್ಟ್ರಾಟಜಿಕ್ ಕಮಾಂಡ್ ಹುದ್ದೆಗೆ ಇದೀಗ ಅಸೀಂ ಮುನೀರ್ ಅವರ ಆಪ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಮೀರ್ ರಜಾ ಇದೀಗ ನೇಮಕ ಆಗಿದ್ದಾರೆ. ಹೆಂಗಾಯ್ತಿದು ಬದಲಾವಣೆ ಅಂತ? ಇಷ್ಟು ದಿನಗಳ ಕಾಲ ಯಾರು ನೇಮಕ ಮಾಡ್ತಾ ಇದ್ರು? ಪ್ರಧಾನಮಂತ್ರಿಗಳ ನೇಮಕ ಮಾಡ್ತಾ ಇದ್ರು. ಅಂದರೆ ಅಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶ ಇದೆ, ಪ್ರಜಾಪ್ರಭುತ್ವದ ಅಂದರೆ ಪ್ರಜೆಗಳಿಂದ ಆಯ್ಕೆ ಆದಂತಹ ವ್ಯಕ್ತಿ ಎಲ್ಲ ನಿಯಂತ್ರಣವನ್ನು ತೆಗೆದುಕೊಳ್ತಾ ಬಂದಿದ್ರು. ಯಾವಾಗ ಆಪರೇಷನ್ ಸಿಂಧೂರ್ ಆದ ನಂತರ ಅಸೀಂ ಮುನೀರ್ನನ್ನ ಪದೋನ್ನತಿ ಮಾಡಲಾಯಿತು, ಸೇನಾ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು, ಆ ಸೇನಾ ಮುಖ್ಯಸ್ಥ ಪರಮಾಣು ವಿಚಾರದಲ್ಲೂ ಕೂಡ ಏಕಸ್ವಾಮ್ಯತೆ ಇರಬೇಕು. ಅದು ದಾಳಿ ಆಗಿರ್ಬೋದು, ಅದರ ಸಂಗ್ರಹಣೆ ಆಗಿರ್ಬೋದು, ಅದರ ಮುಖ್ಯಸ್ಥರು ಯಾರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ನಿರ್ಣಯಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಯಾರು ತೆಗೆದುಕೊಳ್ಳಬೇಕು? ಅಸೀಂ ಮುನೀರ್ ಮಾತ್ರ ತೆಗೆದುಕೊಳ್ಳಬೇಕು. ಅಸೀಂ ಮುನೀರ್ ಮಾತ್ರ ತೆಗೆದುಕೊಳ್ಳಬೇಕು. ಈ ಕಾರಣಗಳಿಗಾಗಿ ಪದೋನ್ನತಿ ಆಯಿತು. ಪದೋನ್ನತಿ ಆದ ನಂತರ ಈ ಎಲ್ಲ ಬದಲಾವಣೆಗಳಾಯಿತು. ಈ ಬದಲಾವಣೆ ಆದ ನಂತರ ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರಲಾಗಿದೆ. ಅದೇ ವ್ಯಕ್ತಿ ಜನರಲ್ ಸೈಯದ್ ಅಮೀರ್ ರಜಾ ಅನ್ನ ನೇಮಕ ಮಾಡಿರುವಂಥ ಬೆಳವಣಿಗೆ ಇದು. ದೇಶದ 2ನೇ ಅತ್ಯುನ್ನತ ಪೋಸ್ಟ್ ಅಂತ ಹೇಳ್ತಿದ್ದಾರೆ. ಹೆಂಗಾಯಿತು ಅದನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಸೀನಿಯರ್ಗಳನ್ನು ಹಿಂದಿಕ್ಕಿ ರಜಾಗೆ ಪಟ್ಟ. ಈ ರಜಾ ಎನ್ನುವಂಥ ಒಬ್ಬ ವ್ಯಕ್ತಿ ಬಂದಿದ್ದಾರಲ್ಲ ಈ ಹುದ್ದೆಗೆ, ದೇಶದ 2ನೇ ಅತ್ಯುನ್ನತ ಹುದ್ದೆ ಅಂತ. ಈ 7 ಹಿರಿಯ ಅಧಿಕಾರಿಗಳು ಈ ವ್ಯಕ್ತಿಗಿಂತ ಮುಂದೆ ಇತ್ತು. ಅವರೆಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡಿ 8ನೇ ಸ್ಥಾನದಲ್ಲಿದ್ದಂಥ ರಜಾ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಪಾಕಿಸ್ತಾನದಲ್ಲಿ ಸೀನಿಯಾರಿಟಿ, ಹಿರಿತನ, ಅನುಭವ ಯಾವುದಕ್ಕೂ ಬೆಲೆ ಇಲ್ಲ. ಯಾರು ಯಾರ ಜೊತೆಗೆ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಹುದ್ದೆಗಳೆಲ್ಲ ನಿರ್ಣಯ ಆಗುತ್ತೆ. ನೀವು ಮುನೀರ್ ಅವ್ರ ಜೊತೆಗೆ ಚೆನ್ನಾಗಿದ್ರಾ, ಓಕೆ, ಅದ್ಭುತವಾಗಿ ನಿಮ್ಮನ್ನ ಪ್ರಮೋಷನ್ ಮಾಡುವ ಹಂತಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಆಗಿದೆ ಇದು. 1988ರಲ್ಲಿ 6ನೇ ಲ್ಯಾನ್ಸರ್ಸ್ಗೆ ಸೇರಿದ್ದಂಥ ರಜಾ ಇದೀಗ ಅಸೀಂ ಮುನೀರ್ನ ನೆರಳಿನಂತೆ ಕೆಲಸ ಮಾಡುವ ಹಂತಕ್ಕೆ ಬಂದಿದೆ.
ಜನರಲ್ ಸೈಯದ್ ಅಮರ್ ರಜಾ ಅವರಿಗೆ ಪರಮೋನ್ನತ ಹುದ್ದೆಯನ್ನೆಲ್ಲ ಕೊಡಲಾಗಿದೆ. 8ನೇ ಸ್ಥಾನದಲ್ಲಿದ್ದಂಥ ಅಮರ್ ರಜಾ ಇದೀಗ ಪದೋನ್ನತಿಯನ್ನು ಕೂಡ ಪಡೆದುಕೊಂಡ್ರು. ಕಮಾಂಡರ್ ಆಫ್ ನ್ಯಾಷನಲ್ ಸ್ಟ್ರಾಟಜಿಕ್ ಕಮಾಂಡ್ ಹುದ್ದೆಗೆ ಇವರೆಲ್ಲ ನೇಮಕ ಆಗಿದ್ದಾರೆ. ಏನು ಕಾರಣ ಹಾಗಾದರೆ? ಹಿರಿತನಕ್ಕಿಂತಲೂ ಕೂಡ ಮುಖ್ಯವಾಗಿ ಸೇನಾ ಮುಖ್ಯಸ್ಥರ ಜೊತೆಗೆ ನಾವು ಹೆಂಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆಪರೇಷನ್ ಸಿಂಧೂರ್ ಆಯ್ತಪ್ಪ. ಆಪರೇಷನ್ ಸಿಂಧೂರ್ ಆದ ನಂತರ ಮುನೀರ್ ಬಡ್ತಿ ಪಡೆದ್ರು. ಮುನೀರ್ ಬಡ್ತಿ ಪಡೆದ ನಂತರ ಆ ವ್ಯಕ್ತಿಗೆ ನಿಷ್ಠಾವಂತನಾಗಿ ಇದ್ದವರು ರಜಾ. ಈ ಕಾರಣಗಳಿಗಾಗಿ ಆ ವ್ಯಕ್ತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಬರಲಾಗಿದೆ ಅನ್ನೋದು ಒಂದು ಕಾರಣ. ಎರಡನೇ ಕಾರಣ, ಈಗ ಹೌದು ಸೀನಿಯಾರಿಟಿ ಜಾಸ್ತಿ ಇದೆ, ಅವರೆಲ್ಲ ಬಂಡಾಯ ಹೇಳ್ಬೋದಿತ್ತಲ್ಲ, ಏನೋ ಫೈಟ್ ಮಾಡ್ಬೋದಿತ್ತಲ್ಲ. ನಾನು ಅವಾಗಲೇ ಅದಕ್ಕೆ ಹೇಳ್ಬಿಟ್ಟಿದ್ದೆ, ಆ್ಯಕ್ಟನ್ನು ಬದಲಾವಣೆ ಮಾಡಿದ್ರು ಅವರು. ಒಂದು ಆ್ಯಕ್ಟ್ ತೆಗೆದುಕೊಂಡು ಬಂದರು. ಅದರಲ್ಲಿ ಹೇಳಿದರು ಯಾರೂ ಕೂಡ ಸೇನಾ ಮುಖ್ಯಸ್ಥರ ನಿರ್ಣಯವನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗುವಂತಿಲ್ಲ. ಯಾರನ್ನ ಬೇಕಾದರೂ ನೇಮಿಸಬಹುದು, ಯಾರನ್ನ ಬೇಕಾದರೂ ಆ ಸ್ಥಾನದಿಂದ ವಜಾ ಮಾಡಬಹುದು. ಎಲ್ಲದರ ಪರಮ ಅಧಿಕಾರ ಯಾರಿಗಿದೆ? ಮುನೀರ್ ಅವರಿಗಿದೆ. ಈ ಕಾರಣಗಳಿಗಾಗಿ ಯಾವ ಸೀನಿಯಾರಿಟಿಯನ್ನು ಹೊಂದಿದ್ರೂ ಕೂಡ ಅಲ್ಲಿಯ ಅಧಿಕಾರಿಗಳು ಬಂಡಾಯ ಹೇಳಲಿಲ್ಲ. ಹೀಗಾಗಿ ರಜಾ ಅವರು ಆ ಸ್ಥಾನಕ್ಕೆ ಬಂದರು. ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಇದು ಒಂದು ಬೆಳವಣಿಗೆ. ನೋಡಿ, ನಾನು ಅವಾಗಲೇ ಹೇಳಿದೆ, ಪಾಕಿಸ್ತಾನದಲ್ಲಿ 1976ರಲ್ಲಿ ಜನರಲ್ ಜಿಯಾ ಉಲ್ ಹಕ್ ಪ್ರಧಾನಮಂತ್ರಿ ಆಗಿದ್ದರು. ಆ ಪ್ರಧಾನಮಂತ್ರಿಗೆ ನಿಷ್ಠೆ ಆಗಿದ್ದಂತಹ ಜಿಯಾ ಉಲ್ ಹಕ್ ಏನು ಮಾಡಿದ್ರು ಅಂತ ಹೇಳಿದರೆ, ಮತ್ತೊಬ್ಬ ವ್ಯಕ್ತಿನ ಪ್ರಧಾನಮಂತ್ರಿ ಭುಟ್ಟೋ ಅವರಿಗೆ ಅತ್ಯಂತ ನಿಷ್ಠೆ ಆಗಿದ್ದಂಥ ಜಿಯಾ ಉಲ್ ಹಕ್ನನ್ನು ಸೇನಾ ಮುಖ್ಯಸ್ಥರನ್ನಾಗಿ ಮಾಡೋ ಪ್ರಯತ್ನ ಮಾಡಿದರು. ಯಾವ ಕಾರಣಕ್ಕಾಗಿ? ನಿಷ್ಠೆ ಆಗಿದ್ದಾರೆ ಅಂತ. ಆದರೆ ವಿಪರ್ಯಾಸ ನೋಡಿ ನೀವು, ಜನರಲ್ ಜಿಯಾ ಉಲ್ ಹಕ್ಗೆ ಅಂತಿಮವಾಗಿ ಯಾರು ಆತನನ್ನು ನೇಮಕ ಮಾಡಿದ್ರು ಆ ವ್ಯಕ್ತಿಯ ಸರ್ಕಾರವನ್ನೇ ಬೆಳೆಸಿ ತಾನೇ ಸೇನಾ ಆಡಳಿತವನ್ನು ನಡೆಸಿದ್ದ ಉದಾಹರಣೆ ಎಲ್ಲಿದೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿದೆ. ಅನೇಕ ಬಾರಿ ಆಗಿದೆ. 2016ರಲ್ಲಿ ಆಗಿದೆ ಈ ಬೆಳವಣಿಗೆ, 2013ರಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಆದರೆ ಈ ಹಿಂದಿನ ಬೆಳವಣಿಗೆಯು ಇವತ್ತಿನ ಬೆಳವಣಿಗೆ ಒಂದು ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಅಜಗಜಾಂತರ ವ್ಯತ್ಯಾಸ? ಒನ್ಸ್ ಅಗೇನ್ ಅದೇ, ಈ ಹಿಂದೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ತಮ್ಮ ಕುರ್ಚಿಗಳನ್ನು, ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಸೇನಾ ಮುಖ್ಯಸ್ಥರ ಹುದ್ದೆಗೆ ತಮ್ಮ ಆತ್ಮೀಯರನ್ನು, ತಮ್ಮ ಪರಮಾಪ್ತರನ್ನು ತೆಗೆದುಕೊಂಡು ಬಂದು ಕುಂದಿರಿಸೋ ಪ್ರಯತ್ನ ಆಗ್ತಿತ್ತು. ಅಲ್ಲಿ ವ್ಯತ್ಯಾಸ ನೋಡಿ, ಪ್ರಧಾನಮಂತ್ರಿಗಳು ಕರೆದುಕೊಂಡು ಬರ್ತಿದ್ರು. ಆದರೆ ಇವತ್ತು ಪ್ರಧಾನಮಂತ್ರಿಗಳನ್ನೇ ಸೈಡ್ ಲೈನ್ ಮಾಡಿ ಆ ಸ್ಥಾನಕ್ಕೆ ಸೇನಾ ಮುಖ್ಯಸ್ಥ ಮುನೀರ್ ಬಂದಿದ್ದಾರೆ. ಇದೀಗ ಅಂತಿಮ ನಿರ್ಣಯವನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಈ ಒಂದು ವ್ಯತ್ಯಾಸ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಹೀಗಾಗಿ ಸಂವಿಧಾನ, ಅಧಿಕಾರ, ಸರ್ಕಾರ ಯಾವುದಕ್ಕೂ ಕೂಡ ಮಾನ್ಯತೆ ಇಲ್ಲದಂತೆ ಮುನೀರ್ ಅವರ ವರ್ತನೆ ಇದೀಗ ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ನೋಡೋಣ ಏನಾಗುತ್ತೆ. ಇದು ಒಂದು ಬೆಳವಣಿಗೆ. ಹಾಗಾದರೆ ಭಾರತಕ್ಕೆ ಏನಾಗುತ್ತೆ? ಭಾರತದ ಮೇಲೆ ಆಗುವಂಥ ಬೆಳವಣಿಗೆ ಏನು? ಭಾರತಕ್ಕೆ ಯಾಕಿದೆ ದೊಡ್ಡ ಅಪಾಯ? ಕ್ಷಿಪಣಿ ಸಾಮರ್ಥ್ಯ ಮತ್ತು ರಾಕೆಟ್ ಪಡೆಗಳ ಮೇಲೆ ಹದ್ದಿನ ಕಣ್ಣಿಡ್ತಾರೆ ರಜಾ. ಅವರು ಯಾವುದಾದ್ರು ಪ್ರಾಂತ್ಯಗಳಲ್ಲೆಲ್ಲ ಕಮಾಂಡರ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಭಾರತದ ಗಡಿ ಭಾಗದಲ್ಲಿ ಪಾಕಿಸ್ತಾನದ ರಕ್ಷಣಾ ವ್ಯೂಹವನ್ನು ಬದಲಿಸುವಂಥ ಸಾಧ್ಯತೆ ಇರುತ್ತೆ. ದೀರ್ಘ ಶ್ರೇಣಿಯ ಮುಷ್ಕರ ಆಗಬಹುದು. ಇದನ್ನು ಹೆಚ್ಚಳ ಮಾಡೋದಕ್ಕೆ ಕೆಲವೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ವರದಿಗಳು ಕೂಡ ಪಾಕಿಸ್ತಾನದಿಂದ ಬರ್ತಾ ಇರೋದು. ನೋಡಿ, ಪಾಕಿಸ್ತಾನದ ಹೊಸ ನ್ಯಾಷನಲ್ ಸ್ಟ್ರಾಟಜಿಕ್ ಕಮಾಂಡ್ ಅನ್ನು ಚೀನಾದ ಸೇನೆ ಅತ್ಯಂತ ಅಪಾಯಕಾರಿ ರಾಕೆಟ್ ಫೋರ್ಸ್ ಮಾದರಿಯಲ್ಲೆಲ್ಲ ಮರುರಚಿಸಲಾಗಿದೆ ಅಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಭೂಮಿ, ಆಕಾಶ ಮತ್ತು ಸಮುದ್ರ ಅಂದರೆ ಮೂರೂ ಪಡೆಗಳಿಂದಲೂ ಕೂಡ ಇದಂಥದ್ದೊಂದು ದಾಳಿಯನ್ನು ಮಾಡಬಹುದು. ಒಂದೇ ಸೂರಿನಲ್ಲಿ ತೆಗೆದುಕೊಂಡು ಬರಲಾಗಿದೆ. ನಾನು ಅವಾಗಲೇ ಹೇಳಿದೆ, ಪರಮಾಣು ವಿಚಾರದಲ್ಲಿ ಒಬ್ಬರೇ ನಿರ್ಣಯವನ್ನು ತೆಗೆದುಕೊಳ್ಳೋದು. ಇದು ಏಕಸ್ವಾಮ್ಯತೆ ಇದ್ದಾಗ ದಾಳಿ ಯಾವಾಗ ಆಗುತ್ತೆ, ದಾಳಿಯ ಸ್ವರೂಪ ಹೆಂಗಿರುತ್ತೆ, ಇದೆಲ್ಲವನ್ನು ಕೂಡ ಇದು ಮಾಡಬಹುದು ಅನ್ನುವ ಕಾರಣಗಳಿಗಾಗಿ ನಾನು ಅವಾಗ ಹೇಳಿದೆ, ಪ್ರಧಾನಿಯವರ ಹಿಡಿತದಲ್ಲಿತ್ತು, ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲವೂ ಕೂಡ ಇದೆ. ಆದರೆ ಭಾರತದ ವಿರುದ್ಧ ರಜಾ ಏನು ಒಂದು ಯುದ್ಧದ ಇತಿಹಾಸವನ್ನು ಹೊಂದಿದ್ದಾರೆ. ಅವರು ಲಾಹೋರ್ ಕಾಪ್ಸ್ನ ಕಮಾಂಡರ್ ಆಗೆಲ್ಲ ಕೆಲಸವನ್ನು ಮಾಡಿದ್ರು. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷಗಳೆಲ್ಲ ಆಯ್ತಲ್ಲ, ಆ ಸಮಯದಲ್ಲೂ ಕೂಡ ಇವರೆಲ್ಲ ನಿರ್ದೇಶನವನ್ನು ಕೊಟ್ಟಿರುವಂಥ ಅನುಭವ ಇದೆ ಎನ್ನುವಂಥ ಲೆಕ್ಕಾಚಾರಗಳಿದೆ. ಇವೆಲ್ಲದರ ಜೊತೆಗೆ ಚೀನಾ ಟರ್ಕಿ ಬೆಂಬಲದೊಂದಿಗೆ ದೀರ್ಘ ಶ್ರೇಣಿಯ ಮುಷ್ಕರ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದಕ್ಕೂ ಕೂಡ ಇವರೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದರೆ ಟರ್ಕಿ ನ್ಯಾಟೋದ 2ನೇ ಪ್ರಬಲ ದೇಶ ಆಗಿದೆ, ಟರ್ಕಿ ಸಪೋರ್ಟ್ ಮಾಡ್ಬೋದು. ಎರಡನೇದಾಗಿ ಚೀನಾ ಇವತ್ತು ಪಾಕಿಸ್ತಾನದ ಜೊತೆಗಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಡ್ರೋನ್ಗಳಾಗಿರ್ಬೋದು, ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು. ಚೀನಾ ಪಾಕಿಸ್ತಾನ ಎನ್ನುವಂಥ ಎಕಾನಮಿಕ್ ಕಾರಿಡಾರ್ ಅನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ಕಾರಣಗಳಿಗಾಗಿಯೂ ಕೂಡ ಇದೊಂದು ಅಪಾಯ ಅಂತ. ಬಟ್ ಈ ಎಲ್ಲದರ ವಿರುದ್ಧವೂ ಕೂಡ ಭಾರತ ಒಂದು ಹೋರಾಟವನ್ನು ಮಾಡುತ್ತೆ, ಅದಕ್ಕೆ ತನ್ನದೇ ಆದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಭಾರತಕ್ಕಿರುವಂಥ ಅಪಾಯ. ಆದರೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚೀನಾ ಟರ್ಕಿ ಎನ್ನುವಂಥ ಈ ದೇಶಗಳ ರಹಸ್ಯ ವಿಮಾನಗಳ ಹಾರಾಟ ಆಗಿದೆ. ರಹಸ್ಯ ವಿಮಾನಗಳ ಹಾರಾಟ ಆಯಿತು. ನಾವು ಮೊನ್ನೆ ಈ ಇಸ್ಲಾಮಿಕ್ ನ್ಯಾಟೋ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಆ ಇಸ್ಲಾಮಿಕ್ ನ್ಯಾಟೋದ ಪೈಕಿ ಒಂದು ದೇಶ ಟರ್ಕಿ.
ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ. ಈಗಾಗಲೇ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಅಂದರೆ ಅವರ ಜೊತೆಗೆ ಆದಂಥ ಒಪ್ಪಂದ. ಇವತ್ತು ಟರ್ಕಿ ಕೂಡ ಇನ್ಕ್ಲೂಡ್ ಆಯಿತು. ಏನಾಯಿತು ಬೆಳವಣಿಗೆ? 60 ಗಂಟೆಗಳಲ್ಲಿ ಪಾಕಿಸ್ತಾನದ ವಾಯು ನೆಲೆಗಳಿಗೆ ಕಾರ್ಗೋ ವಿಮಾನಗಳೆಲ್ಲ ಹಾರಾಟ ಆಗಿದೆ. ಚೀನಾ ಮತ್ತು ಟರ್ಕಿಯಿಂದ ಸತತವಾಗಿ ರಕ್ಷಣಾ ಸಾಮಗ್ರಿಗಳೆಲ್ಲ ಪೂರೈಕೆ ಆಗಿದೆ ಅನ್ನುವಂಥ ಡೀಟೇಲ್ಸ್ಗಳು ಇದೀಗ ಪಾಕಿಸ್ತಾನದಿಂದ ಬರ್ತಾ ಇರೋದು. ದೀರ್ಘ ಶ್ರೇಣಿಯ ಮುಷ್ಕರ ಮತ್ತು ವಾಯು ಸಾಮರ್ಥ್ಯವನ್ನು ತೀವ್ರವಾಗಿ ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತೆ. ಭಾರತದ ಭದ್ರತಾ ವಲಯದಲ್ಲಿ ಇದೊಂದು ಆತಂಕ ಮೂಡಿಸಿದೆ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ರಾವಲ್ಪಿಂಡಿಯ ನೂರ್ಖಾನ್, ಕರಾಚಿಯ ಮಸ್ರೂರ್ ವಾಯು ನೆಲೆಗಳಲ್ಲಿ ಚೀನಾ ಮತ್ತು ಟರ್ಕಿಯ ಭಾರಿ ಮಿಲಿಟರಿ ಸಾರಿಗೆ ವಿಮಾನಗಳು 60 ಗಂಟೆಗಳ ಕಾಲ ನಿರಂತರವಾಗೆಲ್ಲ ಬಂದು ಇಳಿದಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ ವಾರ್ಫೇರ್, ಸುಧಾರಿತ ಡ್ರೋನ್ಗಳು, ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಎಲ್ಲಗಳನ್ನು ಕೂಡ ರಹಸ್ಯವಾಗಿ ಅವರೆಲ್ಲ ಪೂರೈಕೆ ಮಾಡಿದ್ದಾರೆ ಅಂತ. ಯಾವ ಕಾರಣಗಳಿಗಾಗಿ ಅಂತ ಹೇಳಿದ್ರೆ ಪರಸ್ಪರ ರಕ್ಷಣೆಯ ಕಾರಣಕ್ಕಾಗಿ. ಒಂದು ಟರ್ಕಿ ಮತ್ತು ಪಾಕಿಸ್ತಾನ ನಡುವೆ ಆದಂಥ ಒಪ್ಪಂದ, ಅದು ರಕ್ಷಣೆ, ಮೆಕ್ಕಾ ಒಪ್ಪಂದ ಅಂತ ಏನಾಯಿತು, ಆ ಮೆಕ್ಕಾ ಒಪ್ಪಂದದ ಭಾಗ. ಎರಡನೇದ್ದು, ಚೀನಾವು ಕೂಡ ಭಾರತವನ್ನು ಬೇರೆ ರೀತಿಯಾಗಿ ನೋಡುತ್ತೆ. ಅದು ಗಲ್ವಾನ್ ಕಣಿವೆ, ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಪಶ್ಚಿಮ ರಾಜ್ಯಗಳನ್ನು ನಾವೇನು ಕರಿತೀವಿ, ಆ ಕಾರಣಗಳಿಗಾಗಿ, ಎಲ್ಲ ಕಾರಣಗಳಿಗಾಗಿಯೂ ಕೂಡ ಚೀನಾ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಹೀಗಾಗಿ ರಹಸ್ಯವಾಗಿ ಇವೆಲ್ಲವನ್ನು ಕೂಡ ಒದಗಿಸಿದ್ದಾರೆ. ವಿಮಾನಗಳೆಲ್ಲವೂ ಕೂಡ ಹಾರಾಟ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ಪಾಕಿಸ್ತಾನದ ಈ ಬೆಳವಣಿಗೆ? ಯಾಕಂದರೆ ಈ ಹಿಂದೆ ಪಾಕಿಸ್ತಾನದ ಈ ಪರಮಾಣು 1998ರ ಆ ಸುಪಾಸಿಗೆ ಇವರೆಲ್ಲ ಪ್ರಯೋಗವನ್ನು ಮಾಡಿದಂಥ ಸಮಯದಲ್ಲಿ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಗಿತ್ತು. ಯಾಕೆ ಖಂಡನೆ ವ್ಯಕ್ತವಾಗಿತ್ತು? ಪಾಕಿಸ್ತಾನ ಎನ್ನುವಂತಹ ದೇಶದಲ್ಲಿ ಯಾವಾಗಲೂ ಅಶಾಂತಿ ಅನ್ನೋದು ನೆಲೆಸಿರುತ್ತೆ. ಭಯೋತ್ಪಾದಕ ಚಟುವಟಿಕೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಹೆಚ್ಚು ಕಡಿಮೆ ನಾಳೆ ಪರಮಾಣು ಸಿಡಿತಲೆಗಳು ಭಯೋತ್ಪಾದಕರ ಕೈಗೆ ಸೇರಿಬಿಟ್ರೆ, ಇವತ್ತು ಅಮೆರಿಕ ಇರಾನ್ ಪರಮಾಣು ಹೊಂದಬಾರ್ದು ಅಂತ ಯಾಕೆ ಹೇಳ್ತಾ ಇದೆ? ಅದು ನಾಳೆ ಹೌತಿಗಳಿಗೆ ಸಿಗುತ್ತೋ, ಹೆಜ್ಬುಲ್ಲಾದವ್ರಿಗೆ ಸಿಗುತ್ತೋ, ಹಮಾಸ್ನವ್ರಿಗೆ ಸಿಗುತ್ತೋ, ಅಥವಾ ಮತ್ತೊಬ್ಬರಿಗೆ ಸಿಗುತ್ತೋ ಅನ್ನುವಂಥ ಆತಂಕ ಸಹಜವಾಗಿದೆ. ಅದೇ ಆತಂಕ ಪಾಕಿಸ್ತಾನ ಪರಮಾಣು ಅಭಿವೃದ್ಧಿ ಮಾಡೋದಾಗಲೂ ಇತ್ತು, ಭಯೋತ್ಪಾದಕರ ಕೈಗೆ ಸಿಕ್ಬಿಟ್ರೆ ಏನು ಅಂತ. ಬಟ್ ಇವತ್ತು ವಿಪರ್ಯಾಸ ಅಂತ ಹೇಳಿದ್ರೆ ಸೇನೆ ಆಡಳಿತದಲ್ಲೂ ಕೂಡ ತನ್ನ ಪಾರಮ್ಯವನ್ನು ಬಯಸೋದಕ್ಕೆ ಮುಂದಾಗ್ತಾ ಇದೆ. ಇವತ್ತು ಪರಮಾಣು ವಿಚಾರದಲ್ಲೂ ಕೂಡ ಅಂಥದ್ದೊಂದು ಬೆಳವಣಿಗೆ ಹೋಗ್ತಾ ಇದೆ. ನೋಡೋಣ ಏನಾಗುತ್ತೆ, ಭಾರತ ಇದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ, ಹೆಂಗೆ ಎದುರಿಸುತ್ತೆ ಅಂತ.